ಜಿಲ್ಲಾ ಪಂಚಾಯತ್ ಚುನಾವಣೆ, ತಾಲೂಕು ಪಂಚಾಯತ್ ಚುನಾವಣೆ ಹಾಗೂ ಗ್ರಾಮ ಪಂಚಾಯತಿ ಚುನಾವಣೆಗೆ ಶಿವಸೇನಾದಿಂದ ಈ ಸಲ ಸ್ಪರ್ಧೆಯನ್ನು ಮಾಡುವುದು ನಿಶ್ಚಯ ಮಾಡಿದ್ದೀವಿ. ರಂಗಾಯಣ ಕಲಾಕ್ಷೇತ್ರದಲ್ಲಿ ಶಿವಸೇನಾದ ಶಕ್ತಿ ಪ್ರದರ್ಶನ. ರಾಜ್ಯಾಧ್ಯಕ್ಷ ಶಿವಲಿಂಗ ಸ್ವಾಮೀಜಿ ಕರ್ನಾಟಕ ಪರಿವರ್ತನಾ ಮಹಾಪರ್ವ ವೇದಿಕೆಯಿಂದ ಸರ್ಕಾರದ ವಿರುದ್ಧ ಅಗ್ನಿಬಾಣ. 10 ಜಿಲ್ಲೆಗಳ ಪ್ರವಾಸ, ಯುವಕರ ಭಾರೀ ಬೆಂಬಲ. ಶಿವಸೇನಾ ಕರ್ನಾಟಕದ ಹೊಸ ಶಕ್ತಿ. ರಂಗಾಯಣ ಕಲಾಕ್ಷೇತ್ರದಲ್ಲಿ ನಡೆದ ಶಿವಸೇನಾ ಪರಿವರ್ತನಾ ಮಹಾಪರ್ವ ಸದಸ್ಯರು ಮತ್ತು ಯುವಕರ ಜೊತೆಗೂಡಿ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆಯಾಯಿತು. ರಾಜ್ಯಾಧ್ಯಕ್ಷ ಶಿವಲಿಂಗ ಸ್ವಾಮೀಜಿಯವರು ಮಾತನಾಡಿ, ಉತ್ತರ ಕರ್ನಾಟಕದ 10 ಜಿಲ್ಲೆಗಳ ಪ್ರವಾಸದಲ್ಲಿ ಯುವಕರಿಂದ ಅಪಾರ ಬೆಂಬಲ ದೊರೆತಿದೆ. ಮುಂದಿನ ದಿನಗಳಲ್ಲಿ ಶಿವಸೇನಾ ಕರ್ನಾಟಕದಲ್ಲಿ ಪ್ರಬಲ ಪರ್ಯಾಯವಾಗಲಿದೆ ಎಂದು ಘೋಷಿಸಿದರು. ಮುಂದಿನ ಗ್ರಾಮ ಪಂಚಾಯಿತಿಯಿಂದ ಲೋಕಸಭೆಯವರೆಗೆ ಶಿವಸೇನಾ ತನ್ನ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿ ಗೆಲುವಿನ ನಗೆ ಬೀರುವ ಗುರಿ ಹೊಂದಿದೆ ಎಂದು ಅವರು ಹೇಳಿದರು. ಕಂಡು ಕೇಳರಿಯದಂತಹ ಬಾಂಗ್ಲಾ ನಿವಾಸಿಗಳ ವಾಸಸ್ಥಾನ ಆಗಿದೆ. ಸುಮಾರು 10 ಲಕ್ಷ ಬಾಂಗ್ಲಾ ನಿವಾಸಿಗಳು ಅಕ್ರಮವಾಗಿ ನಮ್ಮ ರಾಜ್ಯದ ಇತರೆ ಭಾಗಗಳಲ್ಲಿ ವಾಸ ಮಾಡಿ ಅನೇಕ ದುಷ್ಕಾರ್ಯಗಳನ್ನು ನಮ್ಮ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಚಿಕ್ಕಮಗಳೂರಿನಲ್ಲಿ ಕೆಲಸಕ್ಕಿದ್ದಂತಹ ಮಾಲೀಕನನ್ನೇ ಕೊಲೆ ಮಾಡಿದ್ದಾರೆ. ಅಲ್ಲಿ ಹಣ ವಸ್ತುಗಳನ್ನು ದರೋಡೆ ಮಾಡಿದ್ದಾರೆ. ಅದೇ ಮಾದರಿಯಲ್ಲಿ ಚಿನ್ನದ ಕೆಲಸ ಮಾಡಲಿಕ್ಕಿರುವಂತಹ ಅಂಗಡಿಯನ್ನೇ ದೋಚಿ ಇವತ್ತು ಅವರು ಪರಾರಿಯಾಗಿದ್ದಾರೆ. ಇಂತಹ ವಿಧ್ವಂಸಕ ಕೃತ್ಯಗಳು ಇಡೀ ಕರ್ನಾಟಕದಲ್ಲಿ ಜರುಗ್ತಾ ಇದ್ದರೂ ಕೂಡ ಇಲ್ಲಿಯ ಕರ್ನಾಟಕ ಸರ್ಕಾರ ಅಂತಹ ಬಾಂಗ್ಲಾ ನಿವಾಸಿಗಳನ್ನು ಪತ್ತೆ ಹಚ್ಚದನೆ ಕುರ್ಚಿಗಾಗಿ ಕಾಲಹರಣ ಮಾಡ್ತಾ ಇದೆ. ಇದು ಅತ್ಯಂತ ಖಂಡನೀಯ ಇದೆ. ಈ ಬಾಂಗ್ಲಾ ಅಕ್ರಮ ನಿವಾಸಿಗಳನ್ನು ಪತ್ತೆ ಹಚ್ಚಿ ಗುಜರಾತ್ನಲ್ಲಿ, ಮಹಾರಾಷ್ಟ್ರದಲ್ಲಿ, ಅಸ್ಸಾಂನಲ್ಲಿ ಅವರನ್ನು ಹೊರದಬ್ತಾ ಇದ್ದಾರೆ. ಇಲ್ಲಿಯ ಸಿದ್ದರಾಮಯ್ಯನವರ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಆ ಅಕ್ರಮ ಬಾಂಗ್ಲಾ ನಿವಾಸಿಗಳನ್ನು ವೋಟ್ ಬ್ಯಾಂಕ್ ಮಾಡಿಕೊಳ್ಳುವಂತಹ ಒಂದು ದುಸ್ಥಿತಿಗೆ ತಲುಪಿದೆ. ಇದು ಅತ್ಯಂತ ಖಂಡನೀಯ. ಮತ್ತು ನಿಮಗೆ ವೋಟ್ ಬ್ಯಾಂಕ್ ಆದರೆ ಅದು ಮುಂದೆ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಬಹಳ ದೊಡ್ಡ ಅಪಾಯ ಇದೆ ಅನ್ನುವಂಥದ್ದನ್ನು ಅರ್ಥಕೊಂಡು ಸರ್ಕಾರ ಅವರನ್ನು ಹೊರಗಡೆ ದಬ್ಬಬೇಕು ಅನ್ನುವಂಥ ಆಗ್ರಹವನ್ನು ಶಿವಸೇನಾ ಪಕ್ಷದಿಂದ ಧಾರವಾಡ.